ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ. 2025 ಇದೇ ನವೆಂಬರ್ 11ನೇ ತಾರೀಕು ಗುರು ವಕ್ರಿಯಾಗಿ ಸಂಚಾರವನ್ನ ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಒಂದೇ ಒಂದು ಚಿಕ್ಕ ಕಿವಿ ಮಾತು. 2025 ಮೇ 14ಕ್ಕೆ ಗುರು ವೃಷಭ ರಾಶಿಯನ್ನು ಬಿಟ್ಟು ಮಿಥುನಕ್ಕೆ ಬಂದ್ರು. ನೋಡಿ, ಮಿಥುನ ರಾಶಿಯಲ್ಲಿ ಆಕ್ಚುಲಿ ಒಂದು ರಾಶಿಯಲ್ಲಿ ಗುರು 1 ವರ್ಷ ಸಂಚಾರ ಮಾಡಬೇಕು. 30 ಡಿಗ್ರಿ ಇರುತ್ತೆ ಒಂದು ರಾಶಿಯಲ್ಲಿ. ಅಂದ್ರೆ 12 ರಾಶಿಗೆ 30 ಡಿಗ್ರಿ, 12 ಇಂಟು 3 ಅಂದ್ರೆ 12 ಮೂರ್ಲೆ 36 ಅಂದ್ರೆ 360 ಡಿಗ್ರಿ ಟೋಟಲ್ ಜಾತಕ ಚಕ್ರ ಇರ್ತಕ್ಕಂಥದ್ದು. ಅಂದ್ರೆ ಒಂದು ರಾಶಿಯನ್ನ ಅವರು ಪೂರ್ತಿಯಾಗಿ 30 ಡಿಗ್ರಿ ಆ ಒಂದು ಪ್ರಯಾಣ ಏನಿದೆ, ಆ 30 ಡಿಗ್ರಿ ಪ್ರಯಾಣ, ಆ ಪ್ರಯಾಣವನ್ನ 1 ವರ್ಷ ತಗೊಂತಾರೆ. ಆದ್ರೆ ಈ ವರ್ಷದಲ್ಲಿ ಗುರು ಬಹು ಬೇಗನೆ 30 ಡಿಗ್ರಿಯನ್ನು ದಾಟಿ, ಬರೀ 5 ತಿಂಗಳಿಗೆನೆ 30 ಡಿಗ್ರಿಯನ್ನು ದಾಟಿ ಕರ್ಕಾಟಕ ರಾಶಿಗೆ ಮೊನ್ನೆ ಅಕ್ಟೋಬರ್ 18ಕ್ಕೆ ಬಂದ್ರು. 2025 ಅಕ್ಟೋಬರ್ 18ಕ್ಕೆ ಕರ್ಕಾಟಕ ರಾಶಿಗೆ ಬಂದು ಸಂಚಾರವನ್ನ ಪ್ರಾರಂಭ ಮಾಡ್ಕೊಂಡ್ರು. ಕರ್ಕಾಟಕ ರಾಶಿ ಅಂದ್ರೆ 0 ಡಿಗ್ರಿ, 0 ಡಿಗ್ರಿಗೆ ಬಂದ್ರು. 1, 2, 3 ಹಿಂಗೆ ಮುಂದಕ್ಕೆ ಚಲಿಸ್ತಾ ಪ್ರಯಾಣ ಮಾಡ್ತಾ ಇದೇ ನವೆಂಬರ್ 11ಕ್ಕೆ ಮತ್ತೆ ಅವರು ವಕ್ರಿ ಆಗ್ತಿದ್ದಾರೆ. ರಿಟ್ರೋಗ್ರೇಡ್ ಅಂತ ಕರಿತೀವಿ. ಮತ್ತೆ ಹಿಂದಕ್ಕೆ ತಿರುಗ್ಬಿಟ್ಟು ಸಂಚಾರವನ್ನ ಮಾಡ್ತಾರೆ, ಹಿಂದಿನ ಮನೆಗೆ ಹೋಗ್ತಕ್ಕಂಥದ್ದು. ಮತ್ತೆ 2025 ಡಿಸೆಂಬರ್ 5ಕ್ಕೆ ಕರ್ಕಾಟಕ ರಾಶಿಯನ್ನು ಪೂರ್ತಿಯಾಗಿ ಬಿಟ್ಬಿಟ್ಟು ಮಿಥುನಕ್ಕೆ ಹೋಗ್ತಾ ಇದ್ದಾರೆ. 2026 ಮಾರ್ಚ್ 11ರ ತನಕನೂ ಕೂಡ ಗುರು ಮಿಥುನ ರಾಶಿಯಲ್ಲಿ ವಕ್ರಿಯಾಗಿ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಏನು ಈ ಕರ್ಕಾಟಕ ರಾಶಿಯಲ್ಲಿ ಮತ್ತೆ ಮಿಥುನ ರಾಶಿಯಲ್ಲಿ ವಕ್ರಿಯಾಗಿ ಸಂಚಾರ ಮಾಡ್ತಾ ಇದ್ದಾರಲ್ವಾ, ಈ ವಕ್ರಿ ಗುರು ಸಂಚಾರದಿಂದ ಮಿಥುನ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾನೆ. ನೋಡಿ, ಈ ಒಂದು ಮಿಥುನ ರಾಶಿಯವರಿಗೆ 2025 ಮೇ 14ನೇ ತಾರೀಕಿನ ತನಕನೂ ಕೂಡ ಸಾಕಷ್ಟು ಖರ್ಚುಗಳು ಜಾಸ್ತಿ ಆಗ್ತಾ ಇತ್ತು. ಉದ್ಯೋಗದಲ್ಲಿ ಸಾಕಷ್ಟು ಪ್ರಯಾಣಗಳು, ಒತ್ತಡಗಳನ್ನ ನೀವು ನೋಡ್ತಾ ಬಂದ್ರಿ. ಸಾಕಷ್ಟು ಆರೋಗ್ಯದಲ್ಲಿ ಚಿಕ್ಕ ಪುಟ್ಟ ವ್ಯತ್ಯಾಸಗಳು, ಈ ತರ ಸಿಚುವೇಶನ್ ನೀವು ನೋಡ್ತಾ ಬಂದ್ರಿ. ಯಾವಾಗ ಮೇ 14ನೇ ತಾರೀಕು ನಿಮ್ಮ ಜನ್ಮ ರಾಶಿಗೆ ಬಂದ್ರೋ ಸ್ವಲ್ಪ ಖರ್ಚುಗಳು ಕಡಿಮೆ ಆಗೋದಕ್ಕೆ ಪ್ರಾರಂಭ ಆಯಿತು. ಆದ್ರೆ ಆದಾಯದಲ್ಲೂ ಕೂಡ ವ್ಯತ್ಯಾಸಗಳನ್ನ ನೀವು ನೋಡ್ತಾ ಬಂದ್ರಿ. ಅಂದ್ರೆ ಮೊನ್ನೆ 2025 ಮೇ 14ನೇ ತಾರೀಕಿನಿಂದ ಸಾಕಷ್ಟು ಈ ಒಂದು ಆರ್ಥಿಕ ವಿಚಾರದಲ್ಲಿ, ಉದ್ಯೋಗದ ವಿಚಾರದಲ್ಲಂತೂ ಸಾಕಷ್ಟು ಒತ್ತಡಗಳನ್ನ ನೀವು ನೋಡ್ತಾ ಬಂದ್ರಿ. ಮತ್ತಾಮೇಲೆ ದಾಂಪತ್ಯ ಸುಖದಲ್ಲೂ ಕೂಡ ಸಾಕಷ್ಟು ಏರಿಳಿತಗಳನ್ನ ನೀವು ನೋಡ್ತಾ ಬಂದ್ರಿ. ಸಾಕಷ್ಟು ಮಾನಸಿಕ ತೊಂದರೆಗಳನ್ನ, ಒತ್ತಡಗಳನ್ನ ನೀವು ನೋಡ್ತಾ ಬಂದ್ರಿ. ಸಪ್ತಮಾಧಿಪತಿ ದಶಮಾಧಿಪತಿನೇ ಜನ್ಮರಾಶಿಗೆ ಬಂದಾಗ ಆ ಉದ್ಯೋಗದಲ್ಲಿ ಮತ್ತೆ ಸಪ್ತಮ ಸಮಸ್ಥಾನಕ್ಕೆ ಸಂಬಂಧಪಡ್ತಕ್ಕಂಥದ್ದು ಆ ಗಂಡ ಹೆಂಡತಿ ದಾಂಪತ್ಯ ಸುಖದಲ್ಲಿ, ಒಂದು ವ್ಯಾಪಾರ ಆಗಿರ್ಬೋದು, ಒಂದು ವ್ಯವಹಾರ ಆಗಿರ್ಬೋದು, ಅದರಲ್ಲಿ ಎಲ್ಲೋ ಒಂದ್ ಕಡೆ ಏರಿಳಿತಗಳನ್ನ ನೀವು ನೋಡ್ತಾ ಬಂದ್ರಿ. ಏನಪ್ಪಾ, ಎಷ್ಟೆಲ್ಲ ಕಷ್ಟಪಟ್ರು ಹಣಕಾಸಿನ ವಿಚಾರದಲ್ಲಿ ನನಗೆ ಸಮಸ್ಯೆನೇ ತೀರ್ತಾ ಇಲ್ವಲ್ಲ, ನನ್ನ ಹೆಂಡತಿ ನನ್ನ ಅರ್ಥ ಮಾಡ್ಕೊಂತ ಇಲ್ಲ, ಅಥವಾ ನನ್ನ ಗಂಡ ನನ್ನ ಅರ್ಥ ಮಾಡ್ಕೊಂತ ಇಲ್ಲ, ಉದ್ಯೋಗದಲ್ಲಿ ಸಾಕಷ್ಟು ಒತ್ತಡ ಇದೆಯಲ್ಲಪ್ಪ, ಯಾಕೆ ಹಿಂಗಾಗ್ತಾ ಇದೆ ಅಂತಕ್ಕಂತಹ ಒಂದು ಭಾವನೆ ನಿಮ್ಮಲ್ಲಿ ಬಂದಿತ್ತು. ಆದ್ರೆ 2025 ಅಕ್ಟೋಬರ್ 18ಕ್ಕೆ ಯಾವಾಗ ಗುರು ಅತಿಚಾರ ಪ್ರವೇಶ 2ನೇ ಮನೆಗೆ ಬಂದ್ರು, ದ್ವಿತೀಯ ಸ್ಥಾನಕ್ಕೆ ಬಂದ್ರು, ಆಗ ಸ್ವಲ್ಪ ನಿಮಗೆ ನಿಟ್ಟುಸಿರು ಬಿಡೋದಕ್ಕೆ ಪ್ರಾರಂಭ ಆಯಿತು. ಸ್ವಲ್ಪ ಆರ್ಥಿಕ ವ್ಯವಹಾರಗಳಲ್ಲಿ ಸ್ವಲ್ಪ ಈ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅದು ಕಡಿಮೆ ಆಗೋದಕ್ಕೆ ಪ್ರಾರಂಭ ಆಯಿತು. ಆರ್ಥಿಕ ವಿಚಾರದಲ್ಲಿ, ಹಣದ ವಿಚಾರದಲ್ಲಿ ಸ್ವಲ್ಪ ಆ ಕಷ್ಟಗಳು ದೂರ ಆಗೋದಕ್ಕೆ ಪ್ರಾರಂಭ ಆಯಿತು. ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಸಾಮರಸ್ಯ ಸಿಗ್ತಾ ಬಂತು. ಆ ಗಂಡ ಹೆಂಡತಿರ ಮಧ್ಯೆ ಸ್ವಲ್ಪ ಚಿಕ್ಕದಾಗಿ ಸ್ವಲ್ಪ ಪರವಾಗಿಲ್ಲಪ್ಪ, ಏನೋ ಒಂದ್ ಸ್ವಲ್ಪ ಇಷ್ಟು ದಿನ ಪ್ರಾಬ್ಲಮ್ ಇತ್ತು, ಈ ಸ್ವಲ್ಪ ಯಾಕೋ ಮತ್ತೆ ಸಂತೋಷಕರವಾಗಿರ್ತಕ್ಕಂತಹ ವಾತಾವರಣ ನನಗೆ ಸೃಷ್ಟಿ ಆಗ್ತಾ ಇದೆ ಅಂತಕ್ಕಂತಹ ಒಂದು ಭಾವನೆ ನಿಮ್ಮಲ್ಲಿ ಬರ್ತಾ ಬಂತು. ಆಮೇಲೆ ನಿಮ್ಮ ಒಂದು ಮಾತಿಗೆ ಮನ್ನಣೆ ಸಿಗೋದಕ್ಕೆ ಪ್ರಾರಂಭ ಆಯಿತು. ಈ ತರ ಸ್ವಲ್ಪ ಚೇಂಜಸ್ ನೀವು ನೋಡ್ತಾ ಬಂದ್ರಿ, ಪಾಸಿಟಿವ್ ಚೇಂಜಸ್ ನ. ಆದ್ರೆ ಇದೇ ನವೆಂಬರ್ 11ಕ್ಕೆ ವಕ್ರಿ ಆಗ್ತಿದ್ದಾರೆ. 2ನೇ ಮನೆಯಲ್ಲಿ ಮತ್ತೆ ವಕ್ರಿ ಆಗ್ತಿದ್ದಾರೆ. ಮತ್ತೆ ನೀವು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಮಾಡ್ಬೇಕಾಗಿರೋ ಪರಿಸ್ಥಿತಿ, ಆ ಕುಟುಂಬದ ವಿಚಾರದಲ್ಲಿ, ಆ ಕುಟುಂಬ ವ್ಯಕ್ತಿಗಳು ಯಾಕೆ ಈ ತರ ಮಾಡೋದಕ್ಕೆ ಪ್ರಾರಂಭ ಮಾಡ್ಕೊಂತ ಇದ್ದಾರೆ, ಯಾಕೆ ಈ ತರ ಆಡ್ತಿದ್ದಾರೆ ಇವರೆಲ್ಲ ಅನ್ನೋದಕ್ಕೆ ಮತ್ತೆ ನಿಮಗೆ ಬೇಸರ ಸ್ಟಾರ್ಟ್ ಆಗುತ್ತೆ. ಆರ್ಥಿಕ ಕೌಟುಂಬಿಕ ವಿಚಾರದಲ್ಲಿ ಸಾಕಷ್ಟು ಒತ್ತಡಗಳನ್ನ ನಿಮಗೆ ನೋಡೋದಕ್ಕೆ ಪ್ರಾರಂಭ ಆಗ್ತಾ ಹೋಗುತ್ತೆ. ಅದು ಅಲ್ಲದೆ ಮುಖ್ಯವಾಗಿ
ವೇಳೆಗೆ ಸರಿಯಾಗಿ ಭೋಜನ ಮಾಡೋಕ್ಕಾಗಲ್ಲ. ಗ್ಯಾಸ್ಟ್ರಿಕ್ ರಿಲೇಟೆಡ್ ಸ್ವಲ್ಪ ಡಿಸ್ಟರ್ಬೆನ್ಸಸ್ ನ ನೀವು ನೋಡೋದಕ್ಕೆ ಇಲ್ಲಿ ಚಾನ್ಸಸ್ ಕೂಡ ನಿಮಗೆ ಇರುತ್ತೆ ಅಂತಾನೆ ಹೇಳಬಹುದು. ಈ ತರ ಸಿಚುಯೇಷನ್ ಸ್ವಲ್ಪ 2025 ಡಿಸೆಂಬರ್ 5 ತಾರೀಕು ನಿಮ್ಮ ಜನ್ಮರಾಶಿಗೆ ಬಂದು ವಕ್ರಿ ಆಗ್ತಿದ್ದಾರೆ. ಈಗ ಜನ್ಮರಾಶಿಯಲ್ಲಿ ವಕ್ರಿ ಆಗ್ತಿರೋದ್ರಿಂದ ಏನು ತಪ್ಪುಗಳಾಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಏನ್ ತಪ್ಪುಗಳಾಗ್ತಾ ಇದೆ ಅನ್ನೋದು ನಿಮ್ಗೆ ಮನವರಿಕೆ ಆಗ್ತಾ ಹೋಗುತ್ತೆ. ಮತ್ತಮೇಲೆ ಈ ಒಂದು ಗಂಡ ಹೆಂಡತಿಯರ ವಿಚಾರ, ದಾಂಪತ್ಯ ಸುಖದಲ್ಲಿ, ದಾಂಪತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ಒತ್ತಡಗಳು, ಉದ್ಯೋಗದ ವಿಚಾರದಲ್ಲಿ ಒತ್ತಡಗಳು, ಫೋಕಸ್ ಮಾಡೋಕ್ಕಾಗಲ್ಲ, ಏನ್ ತಪ್ಪಾಗ್ತಿದೆ, ಯಾಕೆ ಫೋಕಸ್ ಮಾಡಕ್ ಆಗ್ತಿಲ್ಲ, ಕೆದಕ್ತೀರಾ. ಈ ಸಮಯದಲ್ಲಿ ಸ್ವಲ್ಪ ಆ ಕಡೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಾ. ಉದ್ಯೋಗದ ವಿಚಾರದಲ್ಲಿನೇ ಸ್ಟ್ರೆಸ್ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಾನೆ ಹೇಳಬಹುದು. ಉದ್ಯೋಗ, ವ್ಯಾಪಾರ, ವ್ಯವಹಾರಗಳಲ್ಲಿ ಮತ್ತೆ ರೀಕ್ಯಾಲ್ಕುಲೇಟ್ ಮತ್ತೆ ಮಾಡ್ತೀರಾ, ರೀಟ್ಯೂನ್ ಮಾಡ್ಕೊಂತೀರಾ. ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಯಾಕೆ ಹಿಂಗ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನೀವು ಮತ್ತೆ ಅದನ್ನ ರೀಟ್ಯೂನ್ ಮಾಡೋದಕ್ಕೆ ನೀವು ಪ್ರಾರಂಭ ಮಾಡ್ಕೊಳ್ತೀರಾ. ಮತ್ತಮೇಲೆ ಮದುವೆ ಫಿಕ್ಸ್ ಆಗ್ತಾ ಇಲ್ಲ, ಮದುವೆ ಪೋಸ್ಟ್ಪೋನ್ಗಳು ಆಗ್ತಾ ಇದೆಯಲ್ಲಪ್ಪ ದೇವ್ರೆ, ಯಾಕೆ ಹಿಂಗ ಆಗ್ತಾ ಇದೆ, ಹತ್ರಕ್ಕೆ ಬಂದು ಸಂಬಂಧಗಳು ಹೋಗ್ತಾ ಇದೆಯಲ್ಲ ಅಂತಕ್ಕಂಥದ್ದು ಕೂಡ ನಿಮಗೆ ಬರ್ತಾ ಹೋಗುತ್ತೆ. ಮದುವೆಗೆ ಇನ್ನೂ ಸ್ವಲ್ಪ ತಡ ಆಗುವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇರುತ್ತೆ. ಇನ್ನು ಮಗಳು ಬೆಳೆದ್ ನಿಂತಿದ್ದಾಳೆ, ಮಗ ಬೆಳೆದ್ ನಿಂತಿದ್ದಾನೆ, ಮದುವೆ ಮಾಡಕ್ ಆಗ್ತಾ ಇಲ್ಲ. ಸೊ ಈ ತರ ಸ್ವಲ್ಪ ಮುಂದಕ್ಕೆ ಪೋಸ್ಟ್ಪೋನ್ ಆಗೋದಕ್ಕೆ ಇಲ್ಲಿ ಸಮಯಗಳು ಬರ್ತಾ ಹೋಗುತ್ತೆ, ಅಂದ್ರೆ ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಅದೇ ಉದ್ಯೋಗದ ವಿಚಾರದಲ್ಲಿ ಒತ್ತಡಗಳು, ಸುರಿಮಳೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅದ್ರ ಕಡೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕು. ಹೊಸ ಪ್ರಾಜೆಕ್ಟ್ ಬರುತ್ತೆ, ಪೆಂಡಿಂಗ್ ಇರೋ ವರ್ಕ್ ನೀವು ಬೇಗ ಬೇಗ ಮಾಡ್ಬೇಕಾಗಿರೋ ಪರಿಸ್ಥಿತಿ, ಈ ತರ ಸಿಚುಯೇಷನ್ ನಿಮಗೆ ಬರ್ತಾ ಹೋಗುತ್ತೆ. ವ್ಯವಹಾರಗಳಲ್ಲೂ ಕೂಡ ಸ್ವಲ್ಪ ಹಿನ್ನಡೆಯನ್ನ ನೀವು ಅನುಭವಿಸ್ತೀರಾ. ಕೈಗೆ ಬೇಗ ಹಣ ಬರೋದಿಲ್ಲ, ಸ್ವಲ್ಪ ತಡ ಆಗ್ತಾ ಹೋಗುತ್ತೆ ಅಂತಾನೆ ಹೇಳಬಹುದು. ಸೊ ಇದು ಕೇವಲ ಗೋಚಾರದಲ್ಲಿ ನಡೀತಕ್ಕಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ. ನಿಮ್ಮ ಜನ್ಮ ಜಾತಕ ತುಂಬಾ ಮುಖ್ಯವಾಗಿರ್ತಕ್ಕಂತಹ ಅಂಶ ಆಗಿರುತ್ತೆ. ಜನ್ಮ ಜಾತಕ ತುಂಬಾ ಮುಖ್ಯ ರೀ. ಜಾತಕದಲ್ಲಿ ಏನ್ ದಶಾಭುಕ್ತಿ ನಡೀತಾ ಇದೆ ಅದು ತುಂಬಾನೇ ಮುಖ್ಯ ಆಗಿರುತ್ತೆ. ಇದು ಗೋಚಾರದಲ್ಲಿ ಗುರುವಿನ ಒಂದು ಅತಿಚಾರ ಪ್ರವೇಶ, ವಕ್ರಿ ಆಗ್ತಿದ್ದಾರೆ, ಸ್ವಲ್ಪ ಕಷ್ಟಗಳು, ಸ್ವಲ್ಪ ಪ್ರಾಬ್ಲಮ್ಸ್, ತೊಂದರೆಗಳು ಬರ್ತಾ ಇರುತ್ತೆ. ಆದ್ರೂ ನಮ್ಮ ಜನ್ಮ ಜಾತಕದಲ್ಲಿ ಅದು ನೋಡ್ಕೋಬೇಕು. ಮಿಥುನ ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ, ಎಲ್ಲರಿಗೂ ಒಂದೇ ತರ ಫಲಿತಾಂಶಗಳು ಇರೋದಿಲ್ಲ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಏನೇ ಇಲ್ಲಿ ಸ್ವಲ್ಪ ಗುರುವಿನ ವಕ್ರಿ ಸಂಚಾರ ಸ್ವಲ್ಪ ಎಫರ್ಟ್ ಜಾಸ್ತಿ ಆಗ್ಬೇಕಾಗಿರೋ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗ್ತಕ್ಕಂಥದ್ದು. ಈ ಮಿಥುನ ರಾಶಿಯವರು ತಪ್ಪದೆ ನೀವು ಮಾಡ್ಬೇಕಾಗಿರೋ ಒಂದು ಪರಿಹಾರ ಏನಪ್ಪಾ ಅಂದ್ರೆ, ಯಾವುದೇ ಕೆಲಸಕ್ಕೆ ಹೋಗಿ ವಿಘ್ನೇಶ್ವರನಿಗೆ ಸ್ವಲ್ಪ ಸಿಹಿ, ಏನಾದ್ರೂ ಒಂದು ಸಿಹಿಯನ್ನ ಕೊಟ್ಬಿಟ್ಟು ನೀವು ಮುಂದಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡಿ. ಹಾಗೇನೆ ತಪ್ಪದೆ ನೀವು ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂದ್ರೆ, ವಿಷ್ಣು ಸಹಸ್ರನಾಮ ಪ್ರತಿನಿತ್ಯ ಕೇಳ್ತಾ ಇರೋದಕ್ಕೆ ಪ್ರಯತ್ನ ಮಾಡಿ. ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಡಿಸ್ಪ್ಲೇ ಆಗ್ತಿರ್ತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ. ಡೇಟ್ ಆಫ್ ಬರ್ತ್, ಟೈಮಿಂಗ್ಸ್ ಇರೋರು ಮಾತ್ರ ಕರೆಯನ್ನು ಮಾಡಿ, ಪ್ರಾಬ್ಲಮ್ಸ್ ನ ಹೇಳ್ಕೋಬಾರದು. ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.